ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ದಯವಿಟ್ಟು ಹಿಂದೆ ನಡೆದದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ಮ ವೆಂಕಟನಾಥ ನಮಗೆ ಮನಸ್ಪೂರ್ವಕವಾಗಿ ಇಷ್ಟ ಆಗಿದ್ದಾರೆ. ನಮ್ಮ ಮಗಳು ಸರಸ್ವತಿಯನ್ನು ನೋಡೋ ಕನ್ಯಾ ವೀಕ್ಷಣೆಗೆ ಸಕುಟುಂಬ ಸಪರಿವಾರ ಸಮೇತರಾಗಿ ತಾವುಗಳೆಲ್ಲ ನಮ್ಮ ಮನೆಗೆ ಬರಬೇಕು ಅಂತ ಆಹ್ವಾನ ಕೊಡಕ್ ಬಂದ್ವಿ. ತಗೊಳ್ಳಿ. ಇವ್ರು ನಮ್ಮಮ್ಮ ಗೋಪಿಕಾಂಬ. ಇವರು ನಮ್ಮ ಅತ್ತೆ ಸೀತಾಬಾಯಿ. ನಿಮ್ಗಳ ಬಗ್ಗೆ ನಮ್ಮ ಶ್ಯಾಮ್ ಭಟ್ರು ತುಂಬಾ ಹೇಳಿದ್ದಾರೆ. ಮೊದಲನೇ ಸಲ ಬಂದಾಗ ತಮ್ಮನ್ನ ಭೇಟಿ ಮಾಡದೆ ಹೋಗ್ಬಿಟ್ವಿ. ಅದು ನಮ್ಮ ತಪ್ಪು, ಕ್ಷಮಿಸ್ಬಿಡಿ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಿ? ಶುಭ ಕಾರ್ಯದ ನಿಮಿತ್ತ ಮೊದಲು ನಮ್ಮ ಮನೆಗೆ ಬಂದಿದ್ರಿ. ನಮ್ಮಗಳ ಮುಖ ತೋರಿಸೋದು ಯಾಕೆ ಅಂತ ನಾವೇ ಹೊರಗೆ ಬರಲಿಲ್ಲ. ಇದರಲ್ಲಿ ನಿಮ್ಮ ತಪ್ಪೇನಿದೆ? ಮುತ್ತಿನಂಥ ಮಗನ್ನ ಹೆತ್ತವರು ನೀವು. ಹೀಗೆಲ್ಲ ಯಾಕೆ ಹೇಳ್ತೀರಾ? ಅಂಥ ಮಗನ್ನ ಪಡೆದಂಥ ನೀವೇ ಪುಣ್ಯವಂತರು. ಇದು ನಿಮ್ಮ ದೊಡ್ಡತನ. ಆದರೂ ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲಿಸ್ಲೇಬೇಕಲ್ವೇ? ಅದು ನಿಜ. ಆದರೆ ಸಂಪ್ರದಾಯಗಳಿಗಿಂತಲೂ ಸಂಬಂಧ ಮುಖ್ಯ ಅಲ್ವೇ? ನೀವು ಸೊಸೆಯನ್ನ ನೋಡಿ ಒಪ್ಪಿಗೆ ಕೊಡೋದು ಯಾವಾಗ? ಅಯ್ಯೋ, ಮೊಟ್ಟ ಮೊದಲು ಸೊಸೆ ನೋಡ್ದವ್ರೆ ನಮ್ಮತ್ತೆ. ಅವಳು ಯಾವಾಗ್ಲೂ ಹೀಗೆ ನೋಡಿ. ಅನ್ಯಾಯ ಕಂಡ್ರೆ ಸಹಿಸೋದಿಲ್ಲ. ಸುಳ್ಳು ವಂಚನೆ ಆಗಿ ಬರಲ್ಲ. ಕಷ್ಟದಲ್ಲಿರೋರ್ನ ಕಂಡ್ರೆ ಕಣ್ಣೀರಾಗ್ಬಿಡ್ತಾಳೆ. ನನಗಂತೂ ಸಾಕಾಗೋಗಿದೆ. ಅಂತ ಗುಣ ಇರೋದು ಅಪರೂಪ ಅಲ್ವೇ? ಸಂತೋಷ ಪಡಬೇಕಾಗಿರೋ ಗುಣಕ್ಕೆ ಸಂಕಟ ಯಾಕೆ? ಹೆತ್ತೋರ್ ಸಹಿಸ್ಕೋಬೋದಮ್ಮ. ಆದ್ರೆ ಗಂಡನ ಮನೆಗೆ ಹೋದ್ಮೇಲೂ ಹಾಗೆ ನಡೆದುಕೊಂಡ್ರೆ ದೂರೋದು ಹೆತ್ತೋರ್ನೇ ಅಲ್ವೇ? ಅಯ್ಯೋ, ನಮ್ಮ ಮನೇಲಿ ಆ ಸಮಸ್ಯೆ ಬರೋದಿಲ್ಲ ಬಿಡಿ. ನಿಮ್ಮ ಮಗಳ ಆ ಗುಣನೇ ತುಂಬ ಹಿಡಿಸಿದ್ದು. ಈಗ ನನಗೆ ನಿರಾಳ ಆಯ್ತು. ಅವಳು ಧಾರಾಳ ಗುಣವನ್ನ ನೀವು ಮೆಚ್ಕೊಂಡ್ರಲ್ಲ. ಉಳಿದಂತೆ ಅವಳು ಅಪರಂಜಿ. ಒಟ್ನಲ್ಲಿ ಹರಿವಾಯುಗಳ ಇಚ್ಛೆಯಂತೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು.